ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಕೂಲ್ ಮಿನಿ ಟ್ರಕ್ ವ್ಲಾಗ್ಗೆ. ಎಲ್ಲರಿಗೂ ಶುಭ ಮುಂಜಾನೆ ಅಂತ ಹೇಳ್ತಾ ಟೈಮ್ ಬಂದು 10 ಗಂಟೆ 25 ನಿಮಿಷ ಆಗೈತೆ. ಇನ್ನೂವರೆಗೂ ಯಾವುದೂ ಡ್ಯೂಟಿ ಬಂದಿಲ್ಲ. ಪೋರ್ಟ್ರಲ್ಲಾಗಲಿ ಅಂಕಲ್ ಡೆಲಿವರಲ್ಲಾಗಲಿ ಯಾವುದೂ ಡ್ಯೂಟಿ ಬಂದಿಲ್ಲ. ಅಷ್ಟರಲ್ಲೇ ಒಂದು ವಿಷಯದ ಬಗ್ಗೆ ಮಾತಾಡಬೇಕಂತ ಅನ್ನಿಸ್ತು. ಅದು ಯಾವುದಪ್ಪ ಅಂದರೆ, ಒಂದು ದೂತ ಅನ್ನೋ ಚಾನಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ನಮ್ಮ ಸಮೀರ್ MD ಅಂತ ಹೇಳಿಬಿಟ್ಟು. ಅದು 2 ದಿನದಲ್ಲಿ 1 ಕೋಟಿಗೂ ಅಧಿಕ ವೀಕ್ಷಣೆಯನ್ನು ಪಡೆದುಕೊಳ್ಳುತ್ತೆ. ಅಂಥದ್ದೇನಿದೆ ಅಂತ ನೀವು ಕೇಳ್ಬೋದು. ಆ ವಿಡಿಯೋದಲ್ಲಿ ಧರ್ಮಸ್ಥಳದ ಸೌಜನ್ಯ ಬಗ್ಗೆ ಅವರು ಒಂದು ವಿಡಿಯೋ ಮಾಡ್ತಾರೆ. ಯಾರಂದರೆ ಸಮೀರ್ MD ಅನ್ನೋರು. ಅವರು ಅತ್ಯಾಚಾರವಾಗಿದ್ದಂಥ ಒಬ್ಬ ಸಂತ್ರಸ್ತ ಮಹಿಳೆಯವರು, ಧರ್ಮಸ್ಥಳದ ಸೌಜನ್ಯ ಅನ್ನೋರು. ಅವ್ರ ಬಗ್ಗೆ ಇವರು ನಮ್ಮ ಸಮೀರ್ MD ಅನ್ನೋರು ಒಂದು ವಿಡಿಯೋ ಮಾಡ್ತಾರೆ. ಅವ್ರದ್ದು ಒಂದು ಫೋಟೋನ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅವರು ಯಾರಿಗೂ ಹೆದರ್ದೇನೆ ಆ ವಿಡಿಯೋ ಮಾಡಿದ್ದಾರೆ. ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಯಾಕಂದರೆ ಅವರು ಯಾರ್ದೂ ಭಯ ಇಲ್ಲದೇನೆ ಆ ವಿಡಿಯೋ ಮಾಡಿದ್ದಾರೆ. ಮತ್ತು ಆ ಸಂತ್ರಸ್ತ ಮಹಿಳೆ ಪಟ್ಟಂತಹ ನೋವು ಮತ್ತು ಅವ್ರ ಮನೆಯವರು ಪಟ್ಟಂತಹ ನೋವಿನ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ಆ ವಿಡಿಯೋದಲ್ಲಿ ವಿವರಣೆಯನ್ನು ನೀಡಿದ್ದಾರೆ. ಬೇಕಾದರೆ ಅವರು ಯೂಟ್ಯೂಬ್ ಚಾನಲ್ಲು ದೂತ ಅಂತ ಇದೆ, ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ಆ ವಿಡಿಯೋನ ನೋಡ್ಬೋದು. ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ನೀವು ಯಾವುದಕ್ಕೂ ಹೆದರಬೇಡಿ, ನಿಮ್ಮ ಜೊತೆಗೆ ನಾವೆಲ್ಲ ಇದ್ದೀವಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಕಂಟಿನ್ಯೂ ಮಾಡೋಣ. ಡ್ಯೂಟಿ ಬಂದೈತೆ ಪೋರ್ಟ್ರಲ್ಲಿ. 3 ಕಿಲೋಮೀಟರ್ ಪಿಕಪ್ ಇದೆ. ಡ್ರಾಪ್ ಬಂದು ಗರುಡಾಚಾರ್ಯಪಾಳ್ಯ ಏನೋ ಐತೆ, ನಾನು ಎಕ್ಸಾಕ್ಟ್ ಆಗಿ ಅಷ್ಟು ನೋಡಿಲ್ಲ. ಪಿಕಪ್ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. 3.5 ಕಿಲೋಮೀಟರ್ ಪಿಕಪ್ ಇದೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಏನಿದೆ ಮೆಟೀರಿಯಲ್ ಅಂತ ನೋಡೋಣ. ಕಸ್ಟಮರ್ ಕಾಲ್ ಮಾಡಿದ್ದೆ, ಕಾಲ್ ರಿಸೀವ್ ಮಾಡಿ ಸರ್ ಈ ತರ ಇದೆ ಬನ್ನಿ ಅಂತ ಹೇಳಿದ್ರು. ಅದೇ ಹೋಗ್ತಾ ಇದ್ದೀನಿ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಏನ್ ಮೆಟೀರಿಯಲ್ ಇದೆ ಅಂತ ನೋಡೋಣ. ಮಧ್ಯಾಹ್ನ 2 ಗಂಟೆಗೆ ಒಂದು ನೆನ್ನೆದು ಹೇಳಿದ್ನಲ್ಲ ಬಾಡಿಗೆ ಇದೆ, ಪರ್ಸನಲ್ ಬಾಡಿಗೆ. ಕೆಂಗೇರಿ ಮತ್ತೆ ನಾಗರಬಾವಿ, RR ನಗರ 3 ಕಡೆನೂ ಹೋಗ್ಬೇಕು. ಬನ್ನಿ ಇವತ್ತು ಮಧ್ಯಾಹ್ನದವರೆಗೂ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಡ್ಯೂಟಿ. ಮಧ್ಯಾಹ್ನದಿಂದ ಅಲ್ಲಿ ಹೋಗಕ್ ಬರುತ್ತೆ. ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗ್ತೀನಿ ನಿಮ್ಗೆ. ಮತ್ತೆ ಹತ್ರ ಬಂದಿದ್ದೀನಿ. 3 ಡ್ರಮ್ ಇರೋದು ಲೋಡ್ ಮಾಡ್ತಾ ಇದ್ದಾರೆ. ಆಯಿತು, 3 ಡ್ರಮ್ ಅಷ್ಟೇ ಲೋಡ್ ಆಯಿತು. ಸರ್ ಬರ್ತೀರಲ್ವಾ ನೀವು? ಬನ್ನಿ. ಅಮೌಂಟ್ ಬಂದು ತೋರಿಸ್ತೀನಿ ನೋಡಿ ನಿಮಗೆ. ಟ್ರಿಪ್ ಸ್ಟಾರ್ಟ್ ಮಾಡೋಣ. ಅಮೌಂಟ್ ಬಂದು 589 ತೋರಿಸ್ತಾ ಇದೆ. ಟ್ರಿಪ್ ಸ್ಟಾರ್ಟ್ ಮಾಡ್ತೀನಿ. 15 ಕಿಲೋಮೀಟರ್ ಇದೆ. ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟಾಗಿ. ಫಸ್ಟ್ ಡ್ರಾಪು ಇಲ್ಲಿಗೆ ಕಂಪ್ಲೀಟ್ ಆಯಿತು. 3 ಇರೋದು. ಟೈಮ್ ಬಂದು 11 ಗಂಟೆ 54 ನಿಮಿಷ. ಟ್ರಿಪ್ ಎಂಡ್ ಮಾಡಿಬಿಡೋಣ. ಫಸ್ಟ್ ಟ್ರಿಪ್ಪು ಎಂಡು ಎಷ್ಟಾಗೈತೆ? 595 ರೂಪಾಯಿ, 600 ರೂಪಾಯಿ. ಫಸ್ಟ್ ಟ್ರಿಪ್ಪು ಕಂಪ್ಲೀಟು. ಫಸ್ಟ್ ಟ್ರಿಪ್ ಕಂಪ್ಲೀಟ್ ಮಾಡ್ತಿದ್ದಂಗೆ ಇನ್ನೊಂದು ಪೋರ್ಟ್ರಲ್ಲೇ ಬಂದಿದೆ ಡ್ಯೂಟಿ. ಅಮೌಂಟ್ ಬಂದು 739 ರೂಪಾಯಿ ಬಂದಿದೆ. ಬನ್ನಿ ತೋರಿಸ್ತೀನಿ ನೋಡಿ ನಿಮಗೆ. ಇನ್ನೂ ಅವರು ಅನ್ಲೋಡ್ ಮಾಡ್ತಾಯಿದ್ರು, ಅವಾಗಲೇ ಕ್ಯಾಶು 600 ರೂಪಾಯಿನೂ ಕೊಟ್ಟರು. ಇನ್ನೊಂದು ಬಂದೈತೆ 739 ರೂಪಾಯಿ ಐತೆ. ಕೃಷ್ಣರಾಜಪುರಂ KR ಪುರಂ ಡ್ರಾಪ್ ಇರೋದು. ಪಿಕಪ್ಪು ಇಲ್ಲೇ ಎಷ್ಟು ಕಿಲೋಮೀಟರ್ ಐತಪ್ಪ ಪಿಕಪ್ಪು? 2 ಕಿಲೋಮೀಟರ್ ಪಿಕಪ್ ಇದೆ. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಕಾಣಿಸ್ತಾ ಇದೆಯಾ? ಅಮೌಂಟ್ ಬಂದು 739 ರೂಪಾಯಿ. ಪಿಕಪ್ ಬಂದು 2 ಕಿಲೋಮೀಟರ್ ಪಿಕಪ್ ಇದೆ. ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಡ್ರಾಪ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಅವಾಗಲೇ ಏನಾದ್ರು ಬಂತು, ಖುಷಿ ಆಯ್ತು. ಇವತ್ತು ನೆನ್ನೆನೂ ಒಂದೇ ಡ್ಯೂಟಿ ಮಾಡಿದ್ದು. ಇಲ್ಲಿಂದ KR ಪುರಂ ಹೋಗೋಣ. KR ಪುರಮಿಂದ ರಿಟರ್ನ್ ಬರೋವರೆಗೆ 2 ಗಂಟೆ ಆಗಿರುತ್ತೆ. ಖಾಲಿನೇ ಬರಬೇಕು. ಯಾಕಂದರೆ ನೆನ್ನೆದೊಂದು ಬಾಡಿಗೆ, ಪರ್ಸನಲ್ ಬಾಡಿಗೆ ಹೇಳಿದ್ನಲ್ಲ, ಅದೈತೆ. ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ, ಬಿಡಂಗಿಲ್ಲ. ಯಾಕಂದರೆ ನೆನ್ನೆನೇ ಹೇಳಿದ್ದಾರೆ ಅವರು. ನೋಡೋಣ, ಇಲ್ಲಿಂದ ಹೋಗೋಣ. ಅಲ್ಲಿಂದ ಯಾವುದಾದ್ರೂ ಬಿದ್ದರೆ ಅಂಕಲ್ ಡೆಲಿವರಿ ಚೆಕ್ ಮಾಡ್ತೀನಿ. ಯಾವುದಾದ್ರೂ ಡ್ಯೂಟಿ ಬಂದರೆ ಸರಿ, ಇಲ್ಲಾಂದರೆ ಇನ್ನೇನು ಮಾಡೋದು, ಖಾಲಿನೇ ಬರೋದು. ನೋಡಿ ಇವಾಗ ಶುಕ್ರವಾರ. ಇವತ್ತು ಟೈಮ್ ಬಂದು 12 ಗಂಟೆ, ಎಕ್ಸಾಕ್ಟ್ 12 ಗಂಟೆ ಆಗೈತೆ.
ಟ್ರಾಫಿಕ್ ಮೆಜೆಸ್ಟಿಕ್ ಹತ್ರನೂ ಸ್ವಲ್ಪ ಕಡಿಮೆ ಇದೆ, ಇಲ್ಲಾಂದ್ರೂ ಫುಲ್ ಜಾಮ್ ಇರೋದು. ಇವತ್ತು ಫ್ರೈಡೆ ಅಂದ್ರೆ ಇಷ್ಟೊತ್ತಿಗೆಲ್ಲ ಜಾಮ್ ಇರಬೇಕು, ಬಟ್ ಅಷ್ಟೇ ಜಾಮ್ ಇಲ್ಲ ಅಂತ ಅದೊಂದು ಖುಷಿ ನಮ್ಗೆ. ಬೇಗ ಬೇಗ ಪಿಕಪ್ ಪಾಯಿಂಟ್ ಹತ್ರ ಹೋದ್ರೆ ಆರಾಮಾಗಿ ಲೋಡ್ ಮಾಡ್ಕೊಂಡು ಹೋಗ್ಬಹುದು. ಕಸ್ಟಮರ್ ಕಾಲ್ ಮಾಡಿದ್ದೆ, ಅವರು ಸರ್ ಮೆಟೀರಿಯಲ್ ಏನಿದೆ ಅಂದ್ರೆ, ಸರ್ ಬನ್ನಿ ನನಗೂ ಗೊತ್ತಿಲ್ಲ ಅಲ್ಲಿದೆ ನೋಡ್ಬೇಕು ಅಂತ ಹೇಳಿದ್ರು. ಅವ್ರಿಗೆ ಕಸ್ಟಮರ್ಗೆ ಗೊತ್ತಿರಲ್ಲ ಬ್ರೋ ಏನಿದೆ ಮೆಟೀರಿಯಲ್ ಅಂತ. ಒಬ್ಬೊಬ್ರು ಹೇಳ್ಬಿಡ್ತಾರೆ ಸರ್ ಈ ತರ ಇದೆ ಈ ತರ ಇದೆ ಅಂತ. ಅವಾಗಲೇ ತಗೊಂಬಂದಲ್ಲ, ಅವ್ರು ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು ಸರ್ 3 ಡ್ರಮ್ ಅಷ್ಟೇ ಇರೋದು, ಇನ್ನೇನಿಲ್ಲ ಖಾಲಿನೇ ಅಂತ ಹೇಳಿದ್ರು. ಹೋದ್ಮೇಲೆ ಗೊತ್ತಾಯ್ತು 3 ಡ್ರಮ್ ಇರೋದು, ಇನ್ನೇನಿಲ್ಲ ಅಂತ. ಇವ್ರ ಕಸ್ಟಮರ್ ಕಾಲ್ ಮಾಡಿದ್ರೆ ಇವಾಗ ಹೋಗ್ತಾ ಇದ್ದೀನಲ್ಲ, ಇವ್ರ ಕಸ್ಟಮರ್ ಕಾಲ್ ಮಾಡಿದ್ರೆ ಸರ್ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೆಂಗೆ ಇದು ನನಗೂ ಗೊತ್ತಾಗ್ತಾ ಇಲ್ಲ. ಅವರು ಕಸ್ಟಮರು ಅವ್ರ ಮೆಟೀರಿಯಲ್ ಅವ್ರಿಗೆ ಗೊತ್ತಿಲ್ಲ, ಏನ್ ಮಾಡ್ತೀರಾ? ಎಲ್ಲಿ ಏನಾದ್ರೂ ಇರ್ಲಿ ಹಾಕೊಂಡು ಹೋಗೋದೇ ಅಲ್ವಾ. ನಿಮ್ಗೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇನ್ನೊಂದು 15 ದಿನದಲ್ಲಿ ನನ್ನ ಸ್ವಂತ ಅಂಬಾರಿ ನಾನು ತಗೋತಾ ಇದ್ದೀನಿ. ಯಾವುದು ತಗೋಬೇಕು ಅಂತ ನಿಮ್ಗೆ ಗೊತ್ತಿದ್ರೆ ಒಂದ್ಸರಿ ಕಮೆಂಟ್ ಮಾಡಿ. ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಯಾವುದು ಬೆಸ್ಟ್ ಓಡಿಸೋದಕ್ಕೆ ಗಾಡಿ, ನೀವು ಒಂದ್ಸರಿ ಕಮೆಂಟ್ ಮಾಡಿ ಯಾವ ಗಾಡಿ ತಗೊಂಡ್ರೆ ಬೆಸ್ಟ್ ಅಂತ. ನಾನು ಇಂಟ್ರಾ ತಗೋಬೇಕಂತ ಅನ್ಕೊಂಡಿದ್ದೀನಿ, ನನ್ನ ಅನಿಸಿಕೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಒಂದ್ಸರಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನನಗೆ ಇಷ್ಟ ಆದರೆ ಅದನ್ನ ತಗೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೂ 15 ದಿನ ಟೈಮ್ ಇದೆ. ಅಷ್ಟರೊಳಗಡೆ ನೀವು ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯಮಾಡಿ ಒಂದ್ಸರಿ ಕಮೆಂಟ್ ಮಾಡಿ ಯಾವ ಗಾಡಿ ತಗೋಬೇಕು ನಾನು ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಡೌನ್ ಪೇಮೆಂಟ್ಗೆ ಬಜೆಟ್ ಇರೋದು 1 ಲಕ್ಷ ಅಷ್ಟೇನೆ, ಅದ್ರ ಮೇಲೆ ಬಜೆಟ್ ಇಲ್ಲ. ಅದ್ರ ಒಳಗಡೆನೆ ನಾನು ತಗೋಬೇಕು, ಬಾಡಿ ವುಡ್ನು ಕಟ್ಟಿಸ್ಕೋಬೇಕು. ಆ ಬಜೆಟ್ ಒಳಗಡೆ ಯಾವ್ದಾದ್ರು ಲೋನ್ ಮಾಡಿಸ್ತೀನಿ ನಾನು, ಅದೇನು ಬೇಜಾರಿಲ್ಲ, ಲೋನ್ ಮಾಡಿಸ್ತೀನಿ. ಬಟ್ ನನ್ನ ಹತ್ರ ಇರೋದು ಡೌನ್ ಪೇಮೆಂಟ್ 1 ಲಕ್ಷ ಅಷ್ಟೇನೆ. ಅದ್ರೊಳಗಡೆ ಯಾವ್ದು ಬರುತ್ತೋ ಅದನ್ನ ನೀವು ಸ್ವಲ್ಪ ನಾನು ಕಮೆಂಟ್ ಮಾಡಿ ತಿಳಿಸ್ಬೇಕು. ನೋಡೋಣ, ನೀವು ಕಮೆಂಟ್ ಮಾಡಿ ನನಗೆ ಯಾವ್ದು ತಗೋಬೇಕು ಅನ್ಸುತ್ತೋ ಅದು ತಗೋತೀನಿ. ನಾನು ಬಡ ದೋಸ್ತ್ ತಗೋಬೇಕಂತ ಮಾಡಿದೆ, ಬಟ್ ಅದ್ರದ್ದು ಮೈಲೇಜ್ ತುಂಬಾ ಕಡಿಮೆ ಇದೆ, 12-13 ಇದೆ ಅಂತ ಹೇಳಿದ್ರು. ಇಂಟ್ರಾ ಅಂದ್ರೆ ಒಂದು 15-16 ಕೊಡುತ್ತೆ ಟ್ರಾಫಿಕ್ ಅಲ್ಲಿ. ಟಾಟಾ ಎಸ್ ಬಂದು 20 ಕೊಡ್ತಾ ಇದೀವಿ ಇವಾಗ ಪ್ರೆಸೆಂಟ್, 19-18 ಆದ್ರೂ ಕೊಟ್ಟೆ ಕೊಡುತ್ತೆ. ನೋಡೋಣ, ನೀವು ಕಮೆಂಟ್ ಮಾಡಿ ನೋಡಕ್ ಬರುತ್ತೆ ಯಾವ್ದಾದ್ರು. ನಲ್ಲಿ ಪಿಕಪ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಮೆಟೀರಿಯಲ್ ಲೋಡ್ ಮಾಡ್ತಾ ಇದ್ದಾರೆ, ಏನು ಗೊತ್ತಿಲ್ಲ, ಲೋಡ್ ಆಗ್ತೈತೆ. ಬನ್ನಿ ಲೋಡ್ ಆಗಲಿ. ಆದಮೇಲೆ ಇಷ್ಟು ಚಿಕ್ಕ ಸಂದಿಲಿ ಇಲ್ಲೇ ಅಲ್ಲಿಂದ ಲೆಫ್ಟಿಗೆ ತಗೊಂಡು ಇಲ್ಲಿ ಒಳಗಡೆ ಬಂದು ಇಲ್ಲಿ ಲೆಫ್ಟ್ ಯೂ ಟರ್ನ್ ಮಾಡಿಕೊಂಡು ನಿಲ್ಸಿರೋದು. ಬನ್ನಿ ಲೋಡ್ ಆಗಲಿ, ಲೋಡ್ ಆದ್ಮೇಲೆ ಸಿಗೋಣ. ಮೆಟೀರಿಯಲ್ ಲೋಡ್ ಆಗ್ತಾ ಇರೋದು, ಇನ್ನೊಂದು ಸ್ವಲ್ಪ ಐತೆ, ಅದೊಂದು ಸ್ವಲ್ಪ ಲೋಡ್ ಮಾಡಿಕೊಂಡು ಡ್ರಾಪ್ ಬಂದು KR ಪುರಂ ಮಹದೇವಪುರ ಹತ್ರ. KR ಪುರಂ ಅಲ್ಲ, ಮಹದೇವಪುರ ತೋರಿಸ್ತಾ ಇದೆ, ತೋರಿಸ್ತೀನಿ ನೋಡಿ ನಿಮಗೆ. 1 ಅವರ್ 18 ಕಿಲೋಮೀಟ್ರ್ ಐತೆ. ಇವಾಗ ಟೈಮ್ ಎಕ್ಸಾಕ್ಟು 12 ಗಂಟೆ 15 ನಿಮಿಷ. ಕಾಣಿಸ್ತಾ ಇಲ್ಲ ನಿಮಗೆ? 12 ಗಂಟೆ 15 ನಿಮಿಷ. ಫೈನಲಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. 18 ಕಿಲೋಮೀಟ್ರ್ ಐತೆ ಡ್ರಾಪು. ಮಹದೇವಪುರ ಹತ್ರ ಇರೋದು. ಡಿಸ್ಪೆನ್ಸರಿ ಐಟಮ್ ಎಲ್ಲ ಅಣ್ಣಭಯ, ಡಿಸ್ಪೆನ್ಸರಿ ಐಟಮ್ನ ಮೆಡಿಕಲ್ ಐಟಮ್ಸ್ ಇರೋದೆಲ್ಲ ಜಾಸ್ತಿ ಇಲ್ಲ, ಬರೀ ಬಾಕ್ಸ್ ಇರೋದು ಒಂದು 20-25 ಬಾಕ್ಸ್ ಇದೆ ಅಷ್ಟೇನೆ. ತಗೊಂಡು ಹೋಗ್ತಾ ಇದ್ದೀನಿ. ಈ ಥರ ಏನು ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕತೆ ಮಾಡೋಕ್ಕೆ ಏನು ಬೇಜಾರಾಗಲ್ಲ. ಏನು ಮಾಡೋದು, ಬೇರೆ ಊರಿಂದ ಬಂದಿರ್ತೀವಿ, ದುಡಿಬೇಕಲ್ಲ. ಮನೆ ಖರ್ಚು, ಬಾಡಿಗೆ ರೆಂಟು, ಮತ್ತು ಗಾಡಿದ ರೆಂಟು ಎಲ್ಲ ತೆಗಿಬೇಕಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿಲೇಬೇಕು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಎಷ್ಟು ಇವತ್ತಾದರೂ ಒಂದು 4,000 ದುಡಿಬೇಕಂತ ಪ್ಲಾನ್ ಇಟ್ಕೊಂಡಿದ್ದೀನಿ. ನೆನ್ನೆ ಆದರೂ 3,000 ಅಷ್ಟೇ ಆಯಿತು. ಇವತ್ತು ಸ್ವಲ್ಪ ಆದರೆ ಆರಾಮಾಗಿ ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ. ಅದರಲ್ಲಿ ಬೇರೆ ರಂಜಾನ್ ಸಮೀಪ ಬರ್ತೈತೆ. ನಮ್ಮ ಬಾಸ್ದು ಪ್ರಾಬ್ಲಮ್ ಚಾಲು ಆಯಿತು, ಬಟ್ಟೆ ಕೊಡಿಸಿ ಶೂಸ್ ಕೊಡಿಸಿ ಅಂತ ಚಾಲು ಮಾಡೋಣ. ಯಾವಾಗಲೇ ಕೊಡಿಸ್ಬೇಕಲ್ಲ, ಸ್ವಲ್ಪ ದುಡಿಬೇಕು. ಎಷ್ಟು ಕಷ್ಟಪಟ್ಟು ದುಡಿತೀವೋ ಅಷ್ಟು ಅಮೌಂಟ್ ಜಾಸ್ತಿ ಬರುತ್ತೆ. ಬನ್ನಿ ನೋಡೋಣ, ಡ್ರಾಪ್ ಪಾಯಿಂಟ್ ಹತ್ರ ಹೋಗೋಣ, ಡ್ರಾಪ್ ಮಾಡೋಣ. ಮತ್ತೆ ಯಾವುದಾದ್ರೂ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ. ಅಲ್ಲೇ ಊಟ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಇದು ಟ್ರಿಪ್ ಎಂಡ್ ಮಾಡಿದ್ಮೇಲೆ ಊಟ ಮಾಡಿಕೊಂಡು 1:15ಗೆಲ್ಲ ಎಕ್ಸಾಕ್ಟ್ ಅಲ್ಲಿ ಇರ್ತೀನಿ. ಊಟ ಗೀಟ ಮಾಡ್ಕೊಳ್ಳೋಷ್ಟಿಗೆ 2 ಗಂಟೆ ಆಗುತ್ತೆ. ಮತ್ತೆ 2 ಗಂಟೆಗೆ ಆನ್ಲೈನ್ ಮಾಡಿ ಯಾವುದಾದ್ರು ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಹತ್ರ ಬಂದಿದ್ದೀನಿ, ಎಕ್ಸಾಕ್ಟ್ KR ಪುರಂ ಬಸ್ ಸ್ಟಾಪು. ಮೆಡಿಕಲ್ಲು ಹಾಸ್ಪಿಟ್ಲ್ ಇದೆ ಅಂತ ಅಲ್ಲೋಡ್ ಮಾಡ್ತಾ ಇದ್ದಾರೆ. ಟೈಮ್ ಬಂದು
ಎಕ್ಸಾಕ್ಟ್ ಟೈಮು ತೋರಿಸ್ತೀನಿ ನಿಮಗೆ. 1:31 KR ಪುರಂ. ಇಷ್ಟ ಐಟಮ್ ಇರೋದು. ಬನ್ನಿ ಡ್ರಾಪ್ ಆದ್ಮೇಲೆ ಸಿಗೋಣ. ಸರಿ, ಅನ್ಲೋಡ್ ಆದ್ಮೇಲೆ ಸಿಗೋಣ. ಡ್ರಾಪ್ ಆದ್ರೂ ಬಂದಿದ್ದೀನಿ KR ಪುರಂ ಬಸ್ ಸ್ಟಾಪು. ಫೈನಲಿ 2 ಡ್ರಾಪು ಕಂಪ್ಲೀಟ್ ಆಯಿತು, 2 ಡ್ಯೂಟಿ ಕಂಪ್ಲೀಟ್ ಆಯಿತು. 1:45 ಆಗೈತೆ. ಫಸ್ಟ್ ಡ್ಯೂಟಿ ಬರೋವಾಗ 10:30 ಆಗಿತ್ತು. 1:45 2 ಡ್ಯೂಟಿ ಕಂಪ್ಲೀಟ್ ಆಗಿದೆ. ಎಕ್ಸಾಕ್ಟ್ ಇವಾಗ ನಾನು ಇರೋದು KR ಪುರಂ ಬಸ್ ಸ್ಟಾಪ್ ಹತ್ರ. ಎಕ್ಸಾಕ್ಟ್ KR ಪುರಂ ಬಸ್ ಸ್ಟ್ಯಾಂಡಲ್ಲೇ ಇರೋದು. 2 ಕ್ಯಾಶ್ ಪೇಮೆಂಟ್ ಆಗಿರೋದು, ಆನ್ಲೈನ್ ಯಾರೂ ಮಾಡಿಲ್ಲ. ನೋಡೋಣ 3ನೇ ಡ್ಯೂಟಿ ಯಾವುದಾದ್ರೂ ಬಂದರೆ ಮಾಡೋಣ. ಯಾಕಂದರೆ 4 ವಾರನೇ ಹೋಗ್ಬೇಕು ರಿಟರ್ನು. ಅಲ್ಲಿಂದ ಹೇಳಿದ್ನಲ್ಲ ಪರ್ಸನಲ್ ಬಾಡಿಗೆ ಇದೆ ಅಂತ. ನೋಡೋಣ, ವೇಟ್ ಮಾಡ್ತೀನಿ ಒಂದು 15-20 ನಿಮಿಷ. 2 ಗಂಟೆಗೆ ಬರೋಕ್ಕೆ ಕೇಳಿರೋದು ಅವರು. ಇನ್ನೊಂದ್ಸರಿ ಕಾಲ್ ಮಾಡಿ ಮಾತಾಡ್ತೀನಿ 2 ಗಂಟೆಗೆ ಪಾಪ ಅಂತ ಹೇಳಿದ್ರೆ. ಹಂಗೆ ಮತ್ತೆ ಯಾವುದೋ ಡ್ಯೂಟಿ ಬರಲಿಲ್ಲ ಅಂದರೆ ಖಾಲಿನೇ ಹೋಗೋದು. ಬನ್ನಿ ಯಾವ್ದಾದ್ರು ಡ್ಯೂಟಿ ಅಪ್ಡೇಟ್ ಮಾಡ್ತೀನಿ ಬಂದರೆ. ಇಲ್ಲಾಂದರೆ ಅದೇ ಅಲ್ಲಿಗೆ ಹೋಗ್ಬಿಟ್ಟು ಪರ್ಸನಲ್ ಡ್ಯೂಟಿ ಬಂದರೆ ಮತ್ತೆ ಡ್ಯೂಟಿ ಅಪ್ಡೇಟ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 2:10 ಎಕ್ಸಾಕ್ಟು. KR ಪುರಮಿಂದ ರಿಟರ್ನು ನಾಗವಾರ ಹತ್ರ ಖಾಲಿ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂತ ಕೇಳ್ಬೋದು. ನೆನ್ನೆ ನಾನು ಹೇಳಿದ್ದೆ ನಿಮಗೆ ಪರ್ಸನಲ್ ಬಾಡಿಗೆ ಕೆಂಗೇರಿ, ನಾಗರಬಾವಿ ಮತ್ತು RR ನಗರ ಹೋಗ್ಬೇಕು ಅಂತ. ಅವರೇ ಜಸ್ಟ್ ಇವಾಗ ಕಾಲ್ ಮಾಡಿದ್ರು, ಬರ್ತೀಯಾ ಬೇಗ ಅಂತ ಹೇಳ್ಬಿಟ್ಟು. ಆಯ್ತು ಸರ್ ಬರ್ತಾ ಇದ್ದೀನಿ, ಮೆಟ್ರಿಯಲ್ ತೆಗೆದಿಡಿ ಹೊರಗಡೆ ಅಂತ ಹೇಳಿದೆ. ಹೋದ ತಕ್ಷಣನೇ ಲೋಡ್ ಮಾಡ್ಕೋಬೇಕು. ಇಲ್ಲಿಂದ KR ಪುರಮಿಂದ 12 ಕಿಲೋಮೀಟರ್ ಖಾಲಿ ಹೋಗ್ತಾ ಇದ್ದೀನಿ ಇವಾಗ. ಇನ್ನೇನು ಮಾಡೋಕ್ಕಾಗಲ್ಲ. ಫೋಟೋ ಅವ್ರಿಗೆ 1000 ರೂಪಾಯಿ ಕೊಡಬೇಕು ಆಲ್ರೆಡಿ. ಇನ್ನೊಂದು 100 ರೂಪಾಯಿ ಏನಾದರೂ ಇನ್ನೊಂದು ಡ್ಯೂಟಿ ಮಾಡಿದ್ರೆ ID ಸಸ್ಪೆಂಡ್ ಮಾಡಿಬಿಡ್ತಾರೆ ನಂದು. ಅದಕ್ಕೋಸ್ಕರ ಇದೇ ಹೋಗೋದು ಬೆಟರ್ ಅಂತ ಅನ್ನಿಸ್ತು. ಅಂಕಲ್ ಡೆಲಿವರಿಲಿ ನೋಡಿದೆ ಯಾವುದಾದ್ರೂ ಅಲ್ಲಿವರೆಗೂ ಯಾವ್ದಾದ್ರು ಡ್ಯೂಟಿ ಇದೆ ಅಂತ, ಯಾವುದೂ ಇರಲಿಲ್ಲ. ಅದಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ. ಖಾಲಿನೇ ಹೋಗೋಣ. ಅಲ್ಲಿಂದ ಎಷ್ಟು ಅಮೌಂಟ್ ಕೊಡ್ತಾರೋ ನನಗೂ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನೆನ್ನೆ ಆದರೂ 150 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರು. ಟೋಟಲ್ 20 ಕಿಲೋಮೀಟ್ರಿಗೆ 850 ರೂಪಾಯಿ ಕೊಟ್ಟಿದ್ರು ನನಗೆ. 3 ಬಾಕ್ಸ್ ಅಷ್ಟೇ ಇತ್ತು ಚಿಕ್ಕದು. ನೆನ್ನೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಬನ್ನಿ ಹೋಗೋಣ, ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ. ಏನೇನು ಇನ್ನೂ ಮೆಟ್ರಿಯಲ್ ಇದೆ ನೋಡೋಣ ಅಲ್ಲಿ ಹೋಗ್ಬಿಟ್ಟು. ಟೈಮ್ ಬಂದು 2:12 ಆಗೈತೆ. ಇನ್ನೊಂದು 15 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ. ಬನ್ನಿ ಅಲ್ಲಿ ಹೋಗಿ ನಿಮಗೆ ಮತ್ತೆ ಸಿಗ್ತೀನಿ. ಫೈನಲಿ ಬಂದು ಲೋಡ್ ಮಾಡ್ಕೊಂಡಿದ್ದೀನಿ. ಪರ್ಸನಲ್ ಬಾಡಿಗೆ ಅಂತ ಹೇಳಿದ್ನಲ್ಲ, 5 ಸ್ಟಾಪ್ ಇದೆ ಟೋಟಲು. ಇಲ್ಲಿಂದ ಒಂದು 2 ಸ್ಟಾಪು ಪಾರ್ಸಲ್ಲು ಶಿವಮೊಗ್ಗಕ್ಕೆ ಹೋಗುತ್ತೆ ಟ್ರಾನ್ಸ್ಪೋರ್ಟ್ಗೆ. ಉಳಿದಿರೋದು ಕೆಂಗೇರಿ ಮತ್ತು ಇನ್ನೊಂದು ಯಾವುದಂದರೆ RR ನಗರ, ಒಂದು ಚನ್ನಸಂದ್ರ. ಟೋಟಲ್ 3 ಡ್ರಾಪ್ ಇರೋದು. ಲೋಡ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಡೀಸೆಲ್ ಬೇರೆ ಖಾಲಿ ಆಗಿತ್ತು, ಡೀಸೆಲ್ ಹಾಕ್ಸ್ಕೊಂಡಿದ್ದೀನಿ. ಬಿಲ್ ಕೂಡ ಇಸ್ಕೊಂಡಿದ್ದೀನಿ. ಹೋಗ್ತಾ ಇರೋದಷ್ಟೇ ಇವಾಗ. 1200 ರೂಪಾಯಿ ಏನೋ ತೋರಿಸಿತ್ತು ಅವರಲ್ಲಿ. ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರು. ಹೋಗೋಣ ಬನ್ನಿ. ಟೈಮ್ ಬಂದು ಎಕ್ಸಾಕ್ಟಾಗಿ 4 ಗಂಟೆ ಆಗೈತೆ. ಇವಾಗ ಫಸ್ಟು ಕಾವೇರಿ ಪಾರ್ಸಲ್ ಸರ್ವಿಸ್ ಅಂತ ಫಸ್ಟ್ ಡ್ರಾಪ್ ಹತ್ರ ಬಂದಿದ್ದೀನಿ. ಬನ್ನಿ ಡ್ರಾಪ್ ಮಾಡೋಣ, ಇಳ್ಸೋಣ ಮೆಟೀರಿಯಲ್ಲು. 2 ಬಾಕ್ಸ್ ಇದೆ, ಅದನ್ನ ಇಳ್ಸೋಣ. ಫಸ್ಟ್ ಡ್ರಾಪ್ ಕಂಪ್ಲೀಟ್ ಆಯಿತು. ಪಾರ್ಸಲ್ ಕಾವೇರಿ ಪಾರ್ಸಲ್ ಸರ್ವಿಸ್ ಸೆಂಟರ್ ಅಂತ. ಇವಾಗ ಸೆಕೆಂಡ್ ಹೋಗ್ಬೇಕು. 100 ಮೀಟ್ರ್ ದೂರ ಇದೆ, ಈ ಕಡೆ ಹೋಗ್ಬೇಕಂತೆ. ಬನ್ನಿ ಹೋಗೋಣ. ಸೆಕೆಂಡ್ ಡ್ರಾಪು ಕಂಪ್ಲೀಟ್ ಆಯಿತು ನೋಡಿ. ಪಾರ್ಸಲ್ ಹಾಕಿ ಎಲ್ಲೆಲ್ಲರೂ ಕೊಟ್ಟರು, ತಗೊಂಬಂದಿದ್ದೀನಿ. ಇವಾಗ 3rd ಪಾಯಿಂಟು ಎಲ್ಲ ಐತೆ ನೋಡಬೇಕು. ಟೋಟಲ್ 15 ಕಿಲೋಮೀಟ್ರ್ ಬಂದಿರೋದು. ಬರೀ ಟ್ರಾನ್ಸ್ಪೋರ್ಟ್ ಇರೋದು ಈ ಕಡೆ ಎಲ್ಲ. ನೋಡ್ರಿ ಹೋಗೋಣ 3rd ಹತ್ರ. ಫೈನಲಿ 2 ಡ್ರಾಪ್ ಕಂಪ್ಲೀಟ್ ಆಯಿತು. 3ನೇ ಡ್ರಾಪ್ಗೆ ಹೋಗ್ತಾ ಇದ್ದೀನಿ. 2 ಡ್ರಾಪ್ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದು. 100 ಮೀಟ್ರ್ ಏನೋ ಅಷ್ಟೇ ಇದು ಇತ್ತು. 2 ಅನ್ಲೋಡ್ ಮಾಡಿದೆ. ಇವಾಗ 3ನೇದು ಹೋಗ್ತಾ ಇದ್ದೀನಿ. ಇವಾಗ ಎಕ್ಸಾಕ್ಟು ಇನ್ನೂ 10 ಕಿಲೋಮೀಟ್ರ್ ಇದೆ ಟೋಟಲು. ಅಲ್ಲಿಂದ 12 ಕಿಲೋಮೀಟ್ರ್ ಇತ್ತು 3rd ಪಾಯಿಂಟು. ಇನ್ನೂ 10 ಕಿಲೋಮೀಟ್ರ್ ಉಳಿದಿದೆ. ಬಾಯಾರಿಕೆ ತುಂಬಾ ಬಿಸಿಲು. ಯಾಕಪ್ಪ ಸಾಕಾಗೋಗೈತೆ ಅಷ್ಟು ಬಿಸಿಲು. ಅದಕ್ಕೋಸ್ಕರ ಒಂದು ಚಿಲ್ಡು, ಅದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸು ಕಾಣಿಸ್ತಾ ಇದೆ. 2 ಸ್ವಲ್ಪ ಊಟ ಅಂತೂ ಮಾಡಿಲ್ಲ. ಇದೇ ಸ್ವಲ್ಪ ಹೊಟ್ಟೆಗೆ ಹತ್ತುತ್ತಂತ ಅಂದ್ಕೊಂಡಿದ್ದೀನಿ. ಹತ್ತುತ್ತೋ ಇಲ್ಲೋ ಗೊತ್ತಿಲ್ಲ. ಅದ್ರಲ್ಲಿ ಬೇರೆ ಅಲ್ಲಿ ಎಷ್ಟು ಗಾಡಿಗಳು ಬರುತ್ತಂದ್ರೆ ಒಂದು ಅರ್ಧ ಗಂಟೆ ನಿಂತ್ಕೋಬೇಕು. ಮುಂದೆ ಹೋಗ್ಬೇಕು 1 ಕಿಲೋಮೀಟರ್ ಹೊರಗಡೆ ಹೋಗ್ಬೇಕಂದ್ರೆ, ಹೊರಗಡೆ ಮೇನ್ ರೋಡ್ಗೆ ಬರ್ಬೇಕಂದ್ರೆ 1 ಕಿಲೋಮೀಟರ್ ಐತೆ. ಮಿನಿಮಮ್ ಒಂದು 20-25 ನಿಮಿಷ ನಿಂತ್ಕೊಂಡಿದ್ದೀನಿ. ಅಷ್ಟು ಗಾಡಿಗಳು, ಟ್ರಾನ್ಸ್ಪೋರ್ಟ್ ಗಾಡಿ ಎಲ್ಲ. ಏನ್ ಮಾಡೋದು, ಹಂಗೆ ಹಿಂಗೆ ಮಾಡ್ಕೊಂಡು ಹೊರಗಡೆ ಬಂದು ಒಂದು ಸ್ವಲ್ಪ ಚಿಲ್ಡ್ ತಗೊಂಡಿದ್ದೀನಿ. ಪೆಪ್ಸಿ, ಒಂದು 10 ರೂಪಾಯಿ ಚಿಪ್ಸು.
ಅದೇ ನಂದು ಇವತ್ತು ಮಧ್ಯಾಹ್ನದ ಊಟ. ಏನ್ ಮಾಡೋದು, ಪರಿಸ್ಥಿತಿನೇ ಹಂಗೈತೆ. ಬೇಗ ಹೋಗಿ ಅನ್ಲೋಡ್ ಮಾಡ್ಬೇಕು. ಇನ್ನೂ 3 ಡ್ರಾಪ್ ಇದೆ, 3 ಪಾಯಿಂಟು ಅನ್ಲೋಡ್ ಮಾಡ್ಬೇಕು. ನೋಡೋಣ ಬನ್ನಿ, 3rd ಪಾಯಿಂಟ್ ಹತ್ರ ಹೋಗೋಣ. ಇನ್ನೂ 9 ಕಿಲೋಮೀಟರ್ ಬಾಕಿ ಐತೆ, ಅರ್ಧ ಗಂಟೆ ತೋರಿಸ್ತಾ ಇದೆ. ಅಲ್ಲಿ ಹೋಗಿ ಸಿಗೋಣ ಮತ್ತೆ. ಫೈನಲಿ 3ನೇದು ಕಂಪ್ಲೀಟ್ ಆಯ್ತು. ಇನ್ನೂ 2 ಇದೆ, 2 ಇರೋದು. ಹೋಗಿ ಫಟಾಫಟ್ ಅಂತ ಅನ್ಲೋಡ್ ಮಾಡಬೇಕು. ಇನ್ನೂ 2 ಇದೆ. 4ನೇ ಡ್ರಾಪ್ ಪಾಯಿಂಟು ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋಣ. 4ನೇದು ಬಂದು 4th 5 ಇರಬೇಕು. ಸ್ಟಾರ್ಟ್ ದ ಟ್ರಿಪ್. 4.5 ಕಿಲೋಮೀಟರ್ ಐತೆ. ಬನ್ನಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಡ್ರಾಪ್ ಮಾಡೋಣ. ಮತ್ತೆ ಊಟ ಕೂಡ ಮಾಡಬೇಕು. ಬೆಳಗ್ಗೆಯಿಂದ ಊಟ ಎಲ್ಲ ಏನಿಲ್ಲ, ಬೇಗ ಬೇಗ ಮುಗಿಸ್ಕೊಂಡು ಮೊದಲು ಊಟ ಮಾಡೋಣ. ಹೊಟ್ಟೆ ಹಸುವಾಗೈತೆ ಜಾಸ್ತಿನೇ. ಬನ್ನಿ, 4th ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಇವಾಗಿದು ನಾನು ಪರ್ಸನಲ್ ಬಾಡಿಗೆ ಬಂದಿದ್ದೀನಲ್ಲ, ನಿಮಗೆ ಏನು ಅನಿಸ್ಬೋದು ಅಂದರೆ ಎಷ್ಟು ಲಾಭ ಆಗುತ್ತೆ, ಎಷ್ಟು ಕೋಟ್ರಲ್ಲಿ ಹೋದರೆ ಬರೋಬ್ಬರಿನಾ ಇಲ್ಲ ಇದು ಪರ್ಸನಲ್ ಬಾಡಿಗೆ ಬಂದರೆ ಕರೆಕ್ಟಾ ಅಂತ ನೀವು ಅಂದ್ಕೊಂಡಿರ್ಬೇಕು. ಇವಾಗ ಎಕ್ಸಾಕ್ಟ್ ನಾನು 12 ಕಿಲೋಮೀಟರ್ ಖಾಲಿ ಬಂದಿದ್ದೀನಿ KR ಪುರಮಿಂದ. ಯಾಕಂದರೆ ಬಾಡಿಗೆ ಇರಲ್ಲ, ನಾವು ಸುಮ್ಮನೆ ಸುತ್ತಾಡ್ತಾ ಇರ್ತೀವಿ. ಅದನ್ನು ಬಿಟ್ಬಿಡಿ 12 ಕಿಲೋಮೀಟ್ರು. ಟೋಟಲ್ಲು ಅಲ್ಲಿಂದ 0 ಮಾಡಿದ್ದೆ ಟ್ರಿಪ್. ನಾನು ಇಲ್ಲಿಂದ ಪಿಕಪ್ ಮಾಡಿದ್ನಲ್ಲ ಲೋಡು, ಮೆಟ್ರಲ್ ಲೋಡ್ ಮಾಡ್ಕೊಂಡಲ್ಲ, ಅಲ್ಲಿಂದ ಟ್ರಿಪ್ 0 ಮಾಡಿದ್ದೆ. ಇಲ್ಲಿವರೆಗೂ 27 ಕಿಲೋಮೀಟರ್ ಆಗೈತೆ. ಇನ್ನು ಇವಾಗ 4 ಕಿಲೋಮೀಟರ್ ಹೋಗ್ತಾ ಇದ್ದೀನಿ, 31 ಆಯ್ತು. ಅಲ್ಲಿಂದ ಒಂದು 4-5 ಕಿಲೋಮೀಟರ್ ಇರಬೇಕು ಲಾಸ್ಟ್ ಟ್ರಿಪ್ ಡ್ರಾಪ್ ಪಾಯಿಂಟು. ಟೋಟಲ್ ಒಂದು 35 ಕಿಲೋಮೀಟರ್ ಅನ್ಕೊಳ್ಳಿ. 1100 ರೂಪಾಯಿನೋ ಅಂಕಲ್ ಡೆಲಿವರಿಲಿ ತೋರಿಸಿತ್ತು. ಇಷ್ಟು ಟೋಟಲ್ 5 ಡ್ರಾಪ್ ಪಾಯಿಂಟ್ಗೆ ನನ್ನ ಹತ್ರ ಮುಂದೆನೇ ತೋರಿಸಿದ್ರು ಅವ್ರು. ಇಷ್ಟ ಆಗುತ್ತಪ್ಪ ನಿನ್ಗೆ, ಇಷ್ಟಕ್ಕಿಂತ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಏನಾದರೂ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ನನಗೂ ಒಂಥರ ಖುಷಿ ಅಲ್ಲ. ಸುಮ್ಮನೆ ಅಲ್ಲಿ ಖಾಲಿ ಕೂತ್ಕೊಂಡು ದುಡಿಯೋಕ್ಕಾಗಲ್ಲ, ಬಾಡಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸುಮ್ಮನೆ ಈ ಕಡೆ ಬಂದ್ಬಿಟ್ರೆ ಒಂದು 300 ರೂಪಾಯಿಗಲ್ಲ 400 ರೂಪಾಯಿಗೆ ಹೋಗ್ಲಿ ಡೀಸೆಲ್ಲು, ಅದಕ್ಕೇನು ಬೇಜಾರಿಲ್ಲ. ಇನ್ನು 40 ಕಿಲೋಮೀಟರ್ ಇಟ್ಕೊಳ್ಳಿ, 200 ರೂಪಾಯಿ ಡೀಸೆಲ್ ಹೋಗುತ್ತೆ ನನಗೆ. ಮೈಲೇಜು 20 ಕೊಡ್ತಾ ಐತೆ. 1 ಲೀಟ್ರಿಗೆ 20 ಅಂದರೆ 2 ಲೀಟ್ರಿಗೆ 40 ಕಿಲೋಮೀಟರ್ ಬಂತು. 200 ರೂಪಾಯಿ ಡೀಸೆಲ್ ಹೋದ್ರು 1200 1300 ರೂಪಾಯಿ ಅವ್ರು ಕೊಟ್ಟರು 300 ಇಟ್ಕೊಳ್ಳಿ ಡೀಸೆಲ್ಗೆ, 1000 ರೂಪಾಯಿ ಉಳಿಯುತ್ತಲ್ಲ. ಅದಕ್ಕೋಸ್ಕರ ಬಂದಿರೋದು. ಇನ್ನು ನೋಡೋಣ, ಇನ್ನು 4th ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀನಿ. ಟೋಟಲ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದ್ಸರಿ ನಾನು ಟೋಟಲ್ ಲೆಕ್ಕ ಮಾಡಿ ನಿಮ್ಗೆ ಹೇಳ್ತೀನಿ. ಬನ್ನಿ, 4th ಪಾಯಿಂಟ್ ಹತ್ರ ಹೋಗಿ ಸಿಗೋಣ. ಇದು 4ನೇ ಡ್ರಾಪ್ ಪಾಯಿಂಟು ಕಂಪ್ಲೀಟ್ ಆಯ್ತು. 2 ಇತ್ತು, ಬಾಕ್ಸು ಕೊಟ್ಟು ಬಂದೆ. ಹಾಸ್ಪಿಟಲ್ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅಲ್ಲಿ ನಿಂತ್ಕೊಳ್ಳೋಕೆ ಕೊಡ್ತಾ ಇರಲಿಲ್ಲ ಸೆಕ್ಯೂರಿಟಿ. ಅದಕ್ಕೋಸ್ಕರ ಬೇಗ ಬೇಗ ಅನ್ಲೋಡ್ ಮಾಡ್ಕೊಂಡು ಮೇನ್ ರೋಡಲ್ಲಿ ಇತ್ತಲ್ಲ, ಅದಕ್ಕೋಸ್ಕರ ಹಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಂದ್ಬಿಟ್ಟೆ. ಲಾಸ್ಟ್ ಡ್ರಾಪು 5 ಕಿಲೋಮೀಟರ್ ಇದೆ. ಇವಾಗ ಟೋಟಲ್ 31 ಕಿಲೋಮೀಟರ್ ಆಗಿದೆ. 4 ಡ್ರಾಪ್ ಪಾಯಿಂಟ್ಗೆ 31 ಕಿಲೋಮೀಟರ್ ಆಗಿದೆ. ಇದೊಂದು 5 ಇಟ್ಕೊಳ್ಳಿ, ಟೋಟಲು 36 ಕಿಲೋಮೀಟರ್ ಆಗುತ್ತೆ. 36 ಕಿಲೋಮೀಟರ್ಗೆ ಅಮೌಂಟ್ ಎಷ್ಟು ಕೊಡ್ತಾರೆ ನೋಡೋಣ. ಟೋಟಲ್ 40 ಕಿಲೋಮೀಟರ್ ಲೆಕ್ಕ ಇಟ್ಕೊಂಬಿಡಿ. ಇನ್ನೇನು ಅಲ್ಲಿಂದ ಬಂದಿರೋದು ಒಂದು 8 ಕಿಲೋಮೀಟರ್ ಅಂತ ಅನ್ಕೊಳೋಣ. ಟೋಟಲ್ 40 ಕಿಲೋಮೀಟರ್ಸು 200 ರೂಪಾಯಿ ಡೀಸೆಲು ವೇಸ್ಟ್ ಆಗುತ್ತೆ 40 ಕಿಲೋಮೀಟರ್ಗೆ. ನೋಡೋಣ ಅಮೌಂಟ್ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ ನನಗೂ. ಕೊಡಲಿ, ಎಷ್ಟು ಕೊಟ್ಟ ಮೇಲೆ ಎಷ್ಟು ಕೊಡ್ತಾರೆ ನೋಡೋಣ. ಆಮೇಲೆ ನಿಮಗೆ ಮತ್ತೆ ಹೇಳ್ತೀನಿ ನಾನು ಎಷ್ಟು ಕೊಟ್ಟಿದ್ದಾರೆ ಅಂತ. ಬನ್ನಿ, 5th ಡ್ರಾಪ್ ಪಾಯಿಂಟ್ ಹತ್ರ ಹೋಗೋಣ. ಇನ್ನೂ 4.5 ಕಿಲೋಮೀಟರ್ ಐತೆ, 13 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಫೈನಲಿ 6 ಗಂಟೆಗೆ ಡ್ಯೂಟಿ ಕಂಪ್ಲೀಟು. 5 ಟ್ರಿಪ್ಪು ಎಂಡ್ ಮಾಡಿದ್ದೀನಿ. ಕಿಲೋಮೀಟ್ರ್ ಬಂದು 4 ಕಿಲೋಮೀಟರ್ ಆಗೈತೆ. 3 ಕಿಲೋಮೀಟ್ರು 36ಕ್ಕೆ ಕಂಪ್ಲೀಟ್ ಆಗ್ತಾ ಇತ್ತು. ನಂದು ಹೈಟು ಆ ಗಾಡಿದು 6 ಫೀಟ್ ಇರೋದ್ರಿಂದ ಅಲ್ಲಿ ಹೋಗೋಕ್ಕೆ ದಾರಿ ಇರಲಿಲ್ಲ. ಅದಕ್ಕೋಸ್ಕರ ರೌಂಡ್ ಹಾಕೊಂಡ್ಬಂದೆ. ಅದಕ್ಕೋಸ್ಕರ 4 ಕಿಲೋಮೀಟ್ರ್ ಆಯಿತು. ನೋಡೋಣ ಅಮೌಂಟ್ ಎಷ್ಟು ಆಗ್ತಾರೋ ಗೊತ್ತಿಲ್ಲ. ಟೋಟಲ್ 4 ಕಿಲೋಮೀಟ್ರ್ ಆಗೈತೆ. 3:30ಗೇನೋ ಬಿಟ್ಟಿರೋದು, ಇಲ್ಲ 2:30ಗೇನೋ ಅಲ್ಲಿ ಇದ್ದಿದ್ದು ನಾನು. 3 ಗಂಟೆಲ್ಲ ಲೋಡ್ ಆಯಿತು. 4, 5, 6, 3 ಅವರ್ ಆಯಿತು ಟೈಮು. 3 ಅವರ್ಗೆ ಎಷ್ಟು ಕೊಡ್ತಾರೋ ನೋಡೋಣ. 40 ಕಿಲೋಮೀಟ್ರ್ ಬಂದಿದ್ದೀನಿ. ನೋಡೋಣ ಎಷ್ಟು ಅಮೌಂಟ್ ಆಗುತ್ತೋ ಆಗಲಿ, ನೋಡೋಣ. ಮತ್ತೆ ಯಾವ್ದಾದ್ರು ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಲೈಕ್ ಕೊಟ್ಟೋಗಿ. ನಿಮ್ಮ ಒಂದು ಲೈಕಿಂದ ಮತ್ತು ನಾನು ಹೊಸ ವೀಡಿಯೋ ಮಾಡೋಕ್ಕೆ ನನಗೊಂದು ಸ್ವಲ್ಪ ಪ್ರೋತ್ಸಾಹ ಬರುತ್ತೆ. ದಯವಿಟ್ಟು ಲೈಕು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ.